ಹಲೋ, ಎಲ್ಲರಿಗೆ ನಮಸ್ತೆ. ಎವರ್ಗ್ರೀನ್ MA ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು NMMS ಪ್ರೀ ಕ್ಲಾಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಗಡಿಯಾರ ಸಂಬಂಧಪಟ್ಟಂತೆ ಎರಡನೇ ವಿಡಿಯೋ ಆಗಿದ್ದು, ಇದು ಮೊದಲನೇ ವಿಡಿಯೋದಲ್ಲಿ ನಾವು 6 ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸಿದ್ದೇವೆ. ಇದು 7ನೇ ಪ್ರಶ್ನೆ ಆಗಿದ್ದು, ಇಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ಪ್ರಶ್ನೆ ಏನಂದರೆ, ಗಡಿಯಾರದ ಸಮಯವು 9:10 ಆಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಕೋನವೆಷ್ಟು ಅಂದಾಗ, ಇಲ್ಲಿ ನೋಡ್ರಿ, ಈ ಥರ ಬಂದಾಗ ಇಲ್ಲಿ 9 ಗಂಟೆ ಮುಳ್ಳು ಈ ಥರ ಬರ್ತದೆ. ಆಮೇಲೆ ನೆಕ್ಸ್ಟ್ 10 ನಿಮಿಷ ಅಂದರೆ ಈ ಥರ ನಿಮಿಷದ ಮುಳ್ಳು ಬರ್ತದೆ. ಈಗ ಹೇಳ್ರಿ, ಫಾರ್ಮ್ಯುಲಾ ಹೇಳಿದ್ದೆ. ಮುಳ್ಳುಗಳ ನಡುವಿನ ಕೋನವನ್ನು ಕಂಡುಹಿಡಿಯುವ ಒಂದು ಸೂತ್ರ ಗಂಟೆ ಇಂಟು 30 ಪ್ಲಸ್ ನಿಮಿಷ ಇಂಟು 11 ಡಿವೈಡೆಡ್ ಬೈ 2. ಇಲ್ಲಿ ಗಂಟೆ ಅಂದಾಗ 9 ಗಂಟೆ 30 ನಿಮಿಷ, 9 ಗಂಟೆ ಇಂಟು 30. ನೆಕ್ಸ್ಟ್ ನಿಮಿಷ ಅಂದಾಗ 10 ಡಿವೈಡ್ ಬೈ 11 ಡಿವೈಡ್ ಬೈ 2, 2 ಒಂದಲೇ 2 5ಲೇ 10. ಇಲ್ಲಿ 9 3ಲೇ 27, 0 10. ಇಲ್ಲಿ ಮೈನಸ್ ಬರ್ತದೆ, ಸಾರಿ, ಇದು ಮೈನಸ್ ಫಾರ್ಮುಲಾ ಬರ್ತದೆ, ಇದು ಮೈನಸ್ ಬರ್ತದೆ, ಇದು ಮೈನಸ್ಸು. ಇದು ಎಷ್ಟಾಗ್ತದಪ್ಪ ಅಂದ್ರೆ 55 ಆಗ್ತದೆ ಅನ್ನುವಂಥದ್ದು. ಈಗ ಹೇಳ್ರಿ, 270 55 ಕಳೆದ್ರೆ ಎಷ್ಟು ಬರ್ತದೆ ನೋಡ್ರಿ. 5 ಬತ್ತಿಲ್ಲಿ, ಇಲ್ಲಿ 1 ಬರ್ತದೆ, ಆಮೇಲೆ ಇದು 2 ಬರ್ತದೆ. 215 ಡಿಗ್ರಿ ಬಂದಾಗ ಇದು ಆಪ್ಷನ್ ನಂಬರ್ 1ನಲ್ಲಿದೆ. ಎಲ್ಲಿದೆ? ಆಪ್ಷನ್ ನಂಬರ್ 1ನಲ್ಲಿದೆ. ಆಪ್ಷನ್ ನಂಬರ್ 1ನಲ್ಲಿ ಇದೆ. ಬಟ್ ಇದು ಸರಿಯಾದ ಉತ್ತರ ಅಲ್ಲ. ಕಾರಣ ಏನಂದ್ರೆ, ನಾವು ಫೈಂಡ್ ಮಾಡಿದ್ದ ಕೋನ ಯಾವುದಪ್ಪ ಅಂದ್ರೆ ಇದಾಗಿದೆ. ಇದು ನಡುವಿನ ಕೋನ ಆಗೋದಿಲ್ಲ. 9 ಮತ್ತು 9 ಗಂಟೆ 10 ನಿಮಿಷದ ಮುಳ್ಳುಗಳ ನಡುವಿನ ಕೋನ ಆಗೋದಿಲ್ಲ. ಇದು ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನ ಅಂತ ಆಗ್ತದೆ. ನಮಗೆ ಫೈಂಡ್ ಔಟ್ ಮಾಡಬೇಕಾಗಿದ್ದು ಈ ಕೋನ ಅನ್ನುವಂಥದ್ದು ನೆನಪಿರಲಿ. ಇಲ್ಲಿ ಬಂದಾಗ ನಾವೇನು ಮಾಡಬೇಕು, 360 ಡಿಗ್ರಿಯಲ್ಲಿ 215 ಕಳೆದಾಗ ಎಷ್ಟು ಬರ್ತದೆ? 5, ಇದು 4, 1 145 ಡಿಗ್ರಿ ಕೋನ ಬರ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಸಿ ಈಸ್ ಕರೆಕ್ಟ್ ಆನ್ಸರ್. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಲೆಕ್ಕದ. ಇದನ್ನು ಬರೆದಿಟ್ಟುಕೊರಿ. ಇದು ಪ್ರಶ್ನೆ ಬರೀರಿ. ಇದು ಏನಪ್ಪ ಅಂದ್ರೆ ಉತ್ತರ ಬಿಡಿಸುವ ಕ್ರಮವನ್ನು ಬರೆದುಕೊಳ್ರಿ. 1-2 ಸಲ ಪ್ರಾಕ್ಟೀಸ್ ಮಾಡಿರಿ. ಇದೇ ಥರನಾಗಿ NMMSನಲ್ಲಿ ಪ್ರಶ್ನೆಯನ್ನು ಬರ್ತಾವ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಇಲ್ಲಿ ಬರ್ರಿ, ಗಡಿಯಾರದ ಸಮಯವು 7:28 ಆಗಿದ್ದಾಗ ಅದರ ನಡುವಿನ ಮುಳ್ಳುಗಳ ನಡುವಿನ ಸರಳಾಧಿಕ ಕೋನ ಅಂತ ಕೇಳ್ಯಾನ. ಇಲ್ಲಿ ನೋಡ್ರಿ, ಪೆಹಲ ಗಡಿಯಾರ ಬರ್ತದ ನೋಡ್ರಿ. ಗಡಿಯಾರ ಬಂದಾಗ ಇಲ್ಲಿ 7 ಅಂದ್ರೆ ಈ ಥರ ಬರ್ತದೆ. ಇಲ್ಲಿ ಬರ್ತದೆ 7, ಹೌದಾ? 28 ಅಂದ್ರೆ ಇಲ್ಲಿ ಬರ್ತದೆ ರೀ. ಇಲ್ಲಿ ಬರ್ತದೆ. ಇದು ಸರಳಾಧಿಕ ಕೋನ ಅಂದ್ರೆ ಈ ಕೋನ ಕೇಳ್ಯಾನವ. ಓಕೆ, ನಾವು ನೋಡ್ರಿ ಈಗ ಏನು ಮಾಡ್ಬೇಕಂದ್ರೆ ಫಾರ್ಮುಲಾ ಹಚ್ಚಬೇಕು. ಗಂಟೆ ಇಂಟು 30 ಮೈನಸ್ ನಿಮಿಷ ಇಂಟು 11/2. ಓಕೆ, ಈಗ ಗಂಟೆ 7 ಇಂಟು 30 ಮೈನಸ್ ನಿಮಿಷ ಅಂದ್ರೆ 28 ಡಿವೈಡೆಡ್ ಬೈ 11 ಡಿವೈಡೆಡ್ ಬೈ 2 ಅಂತ ಅಂದಾಗ 2 ಒಂದಲೇ 2 14 28. ಆಮೇಲೆ ಇದು ಎಷ್ಟಾಗ್ತದೆ? 37 ಎಷ್ಟಾಗ್ತದವ? 210 ಮೈನಸ್ 14 ಇಂಟು 11 ಅಂತ ಬಂದಾಗ
ಮಾಡ್ಕೊರಿಲಿ 14 11 ನಾಲ್ಕಲೆ 44 11 ಒಂದಲೇ 11 4 54 154 ಬರ್ತದೆ 154ನ ಕಳೀರಿ ಈಗೆಷ್ಟು ಬರ್ತದೆ ನೋಡ್ರಿ 210ರಲ್ಲಿ 154ನ ಕಳೀರಿ ಎಸ್ 6 11ರೊಳಗೆ ಇದು 5 ಉಳಿತು ಆಮೇಲೆ 0 ಎಸ್ 56 ಡಿಗ್ರಿ ಬರ್ತದ ಬಸ್ ಇದು 56 ಡಿಗ್ರಿ ಬಟ್ ನಮಗೆ ಕೋಣ ಯಾವುದಪ್ಪ ಅಂದ್ರೆ ಇದು ಒಳಗಿಂದ 56 ಡಿಗ್ರಿ ಬಂದದ ನೆನಪಿರಲಿ ಇದು 56 ಡಿಗ್ರಿ ಬಂದದ ಬಟ್ ಸರಿಯಾದ ಉತ್ತರ ಅಲ್ಲ ಇದು ಬಟ್ ನಾವೀಗೇನು ಮಾಡ್ಬೇಕಂತಂದ್ರೆ ನಮಗೆ ಸರಳಾದಿ ಕೋಣ ಕೇಳಿದಾನ ಸರಳಾದಿ ಕೋಣ ಅಂದ್ರೆ 180 ಡಿಗ್ರಿ ಮೇಲಿರುವಂಥ ಕೋನ 360 ಮೈನಸ್ 56 ಮಾಡಬೇಕು ಇಲ್ಲಿ ಎಷ್ಟಾಗ್ತದಪ್ಪ ಅಂದ್ರೆ ಇಲ್ಲಿ ಬೇಕಾದ್ರೆ ಮಾಡಿ ನೋಡ್ರಿ ನಾವು ಬಾಯಲ್ಲೇ ಮಾಡ್ಬೋದು ಅದನ್ನು ಬಟ್ ನೀವು ಬಾಯಲ್ಲೇ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ತಪ್ಪುವಂಥ ಸಾಧ್ಯತೆ ಇರ್ತದೆ ಇಲ್ಲಿ ನೋಡ್ರಿ ಎಷ್ಟಾಗ್ತದಪ್ಪ ಅಂದ್ರೆ ಇದು 60 ಆಗಬೇಕು ಎಸ್ ಇಲ್ಲಿ ಕೈಲ ಕೊಟ್ಟೆ ಇಲ್ಲಿ 4 ಉಳಿತು ಆಮೇಲೆ ಇಲ್ಲಿ 0 ಉಳಿತು ಆಮೇಲೆ ಇದು 304 ಸರಿಯಾದ ಉತ್ತರ ಆಗ್ತದೆ ಇದು 304 ಸರಿಯಾದ ಉತ್ತರ ಆಗ್ತದೆ ಎಸ್ ಕರೆಕ್ಟ್ ಆನ್ಸರ್ ಇದು ಭಾಳ ಇಂಪಾರ್ಟೆಂಟ್ ಅದ ನೆನಪಿಟ್ಕೋರಿ ಬರೆದಿಟ್ಕೋರಿ ಪ್ರಾಕ್ಟೀಸ್ ಮಾಡಿರಿ ಓಕೆ ನೆಕ್ಸ್ಟ್ ಪ್ರಶ್ನೆಗೂ ನಾ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆ ಟೈಮ್ ಈಸ್ ಮನಿ ಎಸ್ ನೆಕ್ಸ್ಟ್ ಹೋಗೋಣ್ರಿ ಇಲ್ಲಿ ನೋಡಿ ಇದು 9ನೇ ಪ್ರಶ್ನೆ ದೈನಂದಿನ ಇದು ಸ್ವಲ್ಪ ನಾನು ಹೇಳೋದೇನಪ್ಪ ಅಂದ್ರೆ ಗಣಿತದಲ್ಲಿ ಪ್ರಶ್ನೆಯನ್ನು ಅಥವಾ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ನೀವು ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಲೆಕ್ಕ ಬಿಡಿಸ್ಲಿಕ್ಕೆ ಆಗಲ್ಲ ಸರಿಯಾದ ಉತ್ತರ ಪಡ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲಿ ದೈನಂದಿನ ನೈಜ ಸಮಯಕ್ಕೆ ಹೋಲಿಸಿದರೆ ನೋಡ್ರಿ ಎಲ್ಲಿ ಹೋಗ್ತದೆ ರೀ ಎಸ್ ದೈನಂದಿನ ನೈಜ ಸಮಯಕ್ಕೆ ಹೋಲಿಸಿದರೆ ಗಡಿಯಾರವು 25 ನಿಮಿಷಗಳಷ್ಟು ವೇಗವಾಗಿ ಕ್ರಮಿಸುತ್ತದೆ ಅದನ್ನು ಸರಿಪಡಿಸಿ ಮಧ್ಯಾಹ್ನ 12 ಗಂಟೆಯ ನೈಜ ಸಮಯಕ್ಕೆ ಹೊಂದಿಸಿದರೆ ನೋಡ್ರಿ 1 ಗಂಟೆ ಒಂದು ದೈನಂದಿನ ಸಮಯಕ್ಕೆ ದೈನಂದಿನ 24 ಗಂಟೆ ಇರ್ತಾವೆ ದೈನಂದಿನ ಒಂದು ದಿನಕ್ಕೆ 24 ಗಂಟೆ ಇರ್ತಾವೆ ಗಡಿಯಾರ 15 ನಿಮಿಷ ಮುಂದೆ ಹೋಗ್ತದೆ ಅಂದ್ರೆ 15 ನಿಮಿಷ ಏನಾಗ್ತದೆ 24 ಗಂಟೆ ಒಳಗೆ 15 ನಿಮಿಷ ಮುಂದೆ ಓಡ್ತದೆ ಗಡಿಯಾರ ಹಂಗಾದ್ರೆ 1 ಗಂಟೆಗೆ ಎಷ್ಟು ನಿಮಿಷ ಮುಂದೆ ಓಡ್ತದೆ ಅಂದ್ರೆ 15 ಡಿವೈಡೆಡ್ ಬೈ 24 ಇದು ಸರಳೀಕರಣ ಮಾಡಿದಾಗ 5 3 5 15 3 8 24 ಡಿವೈಡೆಡ್ ಬೈ 24 8ನೇ 5 ಸರಿಯಾದ ಉತ್ತರ ಬರ್ತದೆ ಇಲ್ಲಿ ಇದರ ಉತ್ತರ ಆಮೇಲೆ ಇದ್ರ ಮುಂದೆ ಏನೋ ಉತ್ತರ ಇದಂದ್ರೆ ಫೈನಲ್ ಉತ್ತರ ಬಂದಿಲ್ಲ ಓಕೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 1 ಗಂಟೆಗೆ ಇಷ್ಟು ನಿಮಿಷ ದೂರ ಸಾಕ್ತದೆ ಅನ್ನುವಂಥದ್ದು ಈಗ ಏನಂದ್ರೆ ಎಸ್ 12 ಗಂಟೆ ಅವ್ರೇನು ಮಾಡ್ಯಾರಲ್ಲಿ ಮಧ್ಯಾಹ್ನ 12 ಗಂಟೆಗೆ ನೈಜ ಸಮಯವನ್ನು ಹೊಂದಿಸಿದರೆ ಮಧ್ಯಾಹ್ನ 12 ಗಂಟೆಗೆ ಏನು ಮಾಡ್ತಾರ ನೈಜ ಸಮಯವನ್ನು ಹೋಲಿಸಿದ್ರೆ ಏನಾಗ್ತದೆ ಅನ್ನೋದು ನೋಡ್ರಿ ಅವ್ರೇನು ಮಾಡ್ತಾರೆ ಇಲ್ಲಿ ಚಿತ್ರ ನೋಡ್ರಿ ಮಧ್ಯಾಹ್ನ 12 ಗಂಟೆಗೆ ನೈಜ ಸಮಯವನ್ನು ಹೋಲಿಸಿದರೆ ಇಲ್ಲಿ ನೈಜ ಸಮಯ ಅಂದ್ರೆ ಗಡಿಯಾರದ ಆ್ಯಕ್ಚುಲಿ ಟೈಮಕ್ಕೆ ಹೋಲಿಕೆ ಸರಿ ದೂದಿಸ್ತಾರೆ ಆಮೇಲೆ 4 AM ಅಂದರೆ ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ಗಡಿಯಾರವು ಈ ಕೆಳಗಿನ ಯಾವ ಸಮಯವನ್ನು ತೋರಿಸ್ತದ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ನಾವು ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಇಲ್ಲಿ 4 ಕೊಡಿಸ್ತೀವಿ ಬಟ್ ಅಲ್ಲ ಇದು ಬೆಳಗ್ಗೆ ಇದು ಮಧ್ಯಾಹ್ನದ ಇದು ರಾತ್ರಿ ಆಗ್ತದೆ ಹೊಳ್ಳಿಲಿ ಮತ್ತು ಹೊಳ್ಳಿ 4 ಗಂಟೆ ಆಗಬೇಕು ಅಂದರೆ ಎಷ್ಟು ಆಗ್ತದೆ ಅಂದ್ರೆ ಇಲ್ಲಿ ಎಷ್ಟು ಗಂಟೆ ಮುಂದೆ ಹೋಗ್ಯದ 12 ಗಂಟೆ ಪ್ಲಸ್ 4 ಗಂಟೆ ಮುಂದೆ ಹೋಗಬೇಕು ಗಡಿಯಾರ ಅಂದರೆ ಟೋಟಲ್ 16 ಗಂಟೆ ಮುಂದೆ ಹೋಗಬೇಕು ಅನ್ನುವಂಥದ್ದು ಹೌದಾ 16 ಗಂಟೆ ಮುಂದೆ ಹೋಗಬೇಕು ಆಮೇಲೆ 16 ಗಂಟೆಗೆ ಎಷ್ಟು ನಿಮಿಷ ಮುಂದೆ ಹೋಗ್ತದ ಅಂದಾಗ 16 ಇಂಟು
5 ಡಿವೈಡೆಡ್ ಬೈ 8, 8 ಅಂದರೆ 8 2 16, ಉಳಿತಷ್ಟು ಮೇಲೆ 5 ಇಂಟು 2 ಇಂಟು 5 10 ನಿಮಿಷ ಮುಂದೆ ಹೋಗ್ತದೆ ಗಡಿಯಾರ ಅನ್ನುವಂಥದ್ದು ನೆನಪಿರಲಿ. ಈಗ ಮುಂಜಾನೆ ಎಷ್ಟು ಗಂಟೆಗೆ ನಾವು 4 ಗಂಟೆ ಆಗಿರ್ತದ, ಇಲ್ಲಿ 4 ಗಂಟೆ ಆದಾಗ ಗಡಿಯಾರ ಎಷ್ಟು ತೋರಿಸ್ತಿರ್ತದೆ ಅಂದ್ರೆ 4 ಗಂಟೆ 10 ನಿಮಿಷ ತೋರಿಸ್ತಿರ್ತದ. ಬೆಳಗ್ಗೆ ಯಾವ ಸರಿಯಾದ ನೋಡ್ರಿ, ಇಲ್ಲಿ ಸರಿಯಾದ ಉತ್ತರ ಬಿ, ಬೆಳಗ್ಗೆ 4:10 ನಿಮಿಷ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬರ್ರಿ. ಇದು 6 ಮತ್ತು 7 ಗಂಟೆ ನಡುವಿನ ಯಾವ ಸಮಯಕ್ಕೆ ಗಡಿಯಾರದ 2 ಮುಳ್ಳುಗಳು ಒಂದರ ಮೇಲೆ ಒಂದು ಐಕ್ಯ ಆಗುತ್ತವೆ ಅಥವಾ ಸಂಧಿಸುತ್ತವೆ ಅಂತ ಬಂದಾಗ ಇದಕ್ಕೆ ಯಾವ ಥರ ನಾವು ಬಿಡಿಸ್ಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಚಿತ್ರ ನೋಡ್ರಿ, ಇಲ್ಲಿ 6 ಗಂಟೆ ಮತ್ತು 7 ಗಂಟೆ ಯಾವ ಸಮಯಕ್ಕೆ ಸಂಧಿಸುತ್ತವೆ ಅಂತ ಬಂದಾಗ ಇಲ್ಲಿ ಈ ಥರ ಬರ್ತದ. 6:30 ಮೇಲೆ ಹೋಗ್ಬೇಕಿದು. ಓಕೆ, ಇದು ಗಂಟೆ ಮುಳ್ಳು, ಇದು ನಿಮಿಷದ ಮುಳ್ಳು ಅಂತ ತಿಳ್ಕೊರಿ. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ ವಿಷಯ ನೋಡಿ, ಒಂದು ನಿಮಿಷ. ಎಸ್, ಇಲ್ಲಿ ನೋಡ್ರಿ, ಇವಾಗ ಏನಾಗ್ತದಂದ್ರೆ ಇಲ್ಲಿ ಫಾರ್ಮುಲಾ ಒಂದು ಬರ್ತದ. ಹಿಂದಿನ ಗಂಟೆ ನೆನಪಿರಲಿ, ಹಿಂದಿನ ಬರ್ಕೊಳ್ಳಿ ಇದನ್ನು, ಹಿಂದಿನ ಗಂಟೆ ಪ್ಲಸ್ ಹಿಂದಿನ ನಿಮಿಷ, ಹಿಂದಿನ ನಿಮಿಷ ಪ್ಲಸ್ ನಿಮಿಷ ಡಿವೈಡೆಡ್ ಬೈ 11 ಅನ್ನುವಂಥದ್ದು ಇದೊಂದು ಫಾರ್ಮುಲಾ ಅದ, ಬರ್ಕೊರಿ. ಎಸ್, ಇಲ್ಲಿ ನೋಡ್ರಿ, ಹಿಂದಿನ ಗಂಟೆ ಎಷ್ಟು ಅದ ರೀ? 6 ಗಂಟೆ. ಎಸ್, ಗಾಟ್. ಪ್ಲಸ್ ಹಿಂದಿನ ನಿಮಿಷ ಎಷ್ಟು ಅದ ರೀ? ಹಿಂದಿನ ನಿಮಿಷ ಎಷ್ಟಾಗ್ತದೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ತಗೋಬೇಕು ಅನ್ನುವಂಥದ್ದು. ಇಲ್ಲಿಂದ್ರೆ ಎಷ್ಟಾಗ್ತದ? 30 ನಿಮಿಷ ಆಗ್ತದ. ಎಸ್, 30 ನಿಮಿಷ ಪ್ಲಸ್ 30 ಡಿವೈಡೆಡ್ ಬೈ 11. ಇಲ್ಲಿ ಕಟ್ತೋಡ್ರಿ, 11 ಅಂದರೆ 11 2 22. ಇಲ್ಲಿ ಎಷ್ಟು ಬರ್ತಪ್ಪ ಈ ಥರ 2.8 11 ಬರ್ತದೆ. ನಾವೇನು ಮಾಡ್ಬೇಕಂದ್ರೆ ಇದು 30 ನಿಮಿಷ ಇರ್ತದ, ಆಮೇಲೆ ಇದು 2 ನಿಮಿಷ ಆಗಿರ್ತದ. ಅದಕ್ಕೆ ಇದು ಮತ್ತು ಇದನ್ನು ಕೂಡಿಸಬೇಕು ಅನ್ನುವಂಥದ್ದು. ಆದರೆ ಎಷ್ಟಾಗ್ತದೆ? 6 ಗಂಟೆ 32 ನಿಮಿಷ, 32 8 ಡಿವೈಡೆಡ್ ಬೈ 11 ನಿಮಿಷ ಆಗ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ನಾನು ಆಪ್ಷನನ್ನು ಕೊಡಲಾಗಿಲ್ಲ, ಯಾಕಂತಂದ್ರೆ ಇದು ಭಿನ್ನ ರಾಶಿಯಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಟೈಪಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಇಲ್ಲಿ ಆಪ್ಷನ್ ABCD ಅಂತ ಕೊಟ್ಟಿಲ್ಲ. ಬಟ್ ಇಲ್ಲಿ NNMS ಕ್ಲಾಸ್ ನಿಮ್ಮ ಪುಸ್ತಕದಲ್ಲಿ ಯಾವ ಆಪ್ಷನ್ ಅದ ಅಂದ್ರೆ ಇದು C ಆಪ್ಷನ್ ಅದ, ನೆನಪಿರಲಿ. ಇದು C ಆಪ್ಷನ್ ಅದ ಅನ್ನುವಂಥದ್ದು ನೆನಪಿರಲಿ. ಎಸ್, ಓಕೆ. ನೆಕ್ಸ್ಟ್ ಹೋಗೋಣ್ರಿ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎಸ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇವಾಗ ನಾವು ಬಿಡಿಸ್ತಾ ಇರೋದು. ಇಲ್ಲಿ 9 ಮತ್ತು 10 ಗಂಟೆ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ನಿಮಿಷದ ಮುಳ್ಳು ನಡುವಿನ ಕೋನ 0 ಡಿಗ್ರಿ ಆಗ್ತದ? 0 ಡಿಗ್ರಿ ಅಂದರೆ ಏನ್ರಿ? ಒಂದರ ಮೇಲೆ ಒಂದು ಯಾವಾಗ ಛೇದಿಸುತ್ತವೆ ಅಥವಾ ಸಂಧಿಸುತ್ತವೆ ಅಥವಾ ಕೂಡುತ್ತವೆ ಅಥವಾ ಐಕ್ಯ ಆಗುತ್ತವೆ ಅನ್ನುವಂಥದ್ದು. ಓಕೆ, ಇಲ್ಲಿ ಆಪ್ಷನ್ಸ್ ಸ್ವಲ್ಪ ನೋಡ್ರಿ. ಏನಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಮೇಲೆ 8 ಬರಬೇಕು. ನೆಕ್ಸ್ಟು
ಇಲ್ಲಿ 10/11 ಬರ್ತದೆ. ನೆಕ್ಸ್ಟು ಸಿ 1/11 ಇಲ್ಲಿ 1 ಬರ್ತದೆ. ನೆಕ್ಸ್ಟು ಡಿ ಎಷ್ಟು ಬರ್ತದೆ ಹಾಂ 9/11 ಬರ್ತದೆ. ಎಸ್ ಇದು ಕಾಟ್ ಆಗ್ಯದ. ಎಸ್ ನೋಡ್ರಲಿ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಎಸ್ ಡನ್. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ. ಸೊ 9-10 ಅಂದ್ರೆ ಇಲ್ಲಿ ನೋಡ್ರಿ 9 ಅಂದ್ರೆ ಈ ಥರ ಕೊಡ್ತಾವೆ ಎರಡು, ಇಲ್ಲಿ 10 ಸನಿಯಕ್ಕೆ ಬಂದಿರ್ತಾವೆ. ಎಸ್ ನೋಡ್ರಿ ಇಲ್ಲಿ ಹಿಂದಿನ ಗಂಟೆ ಎಷ್ಟು ಅದ ರೀ 9 ಗಂಟೆ. ಎಸ್ ಇದು ಫಿಕ್ಸ್ ಇರ್ತದೆ. ನೆಕ್ಸ್ಟ್ ಹಿಂದಿನ ನಿಮಿಷ ಎಷ್ಟಾಗ್ತದೆ ಅಂದ್ರೆ ಇಲ್ಲಿ ಬಿಡ ತೊಗೋಬೇಕು. ಇಲ್ಲಿಗೆ 45 ನಿಮಿಷ ಆಗ್ತದೆ. 45 ನಿಮಿಷ ಆಗ್ತದೆ ಪ್ಲಸ್ 45 ಡಿವೈಡೆಡ್ ಬೈ 11. 11 ಒಂದಲೇ 11 ಎರಡಲೇ 44. ಇದೆಷ್ಟಾಗ್ತದೆ ಅಂದ್ರೆ 2 ಪೂರ್ಣಾಂಕ 1 11 ಅಂಶ ಆಗ್ತದೆ ನೋಡ್ರಿ. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡ್ರಿ ಈ ನಿಮಿಷ 45 ಮತ್ತು ಇದನ್ನು ಕೂಡಿಸ್ರಿ ಏನಾಗ್ತದೆ 9 ಗಂಟೆ ಪ್ಲಸ್ ಅಲ್ಲ ಇಲ್ಲಿ 47. ನೋ 11 ಒಂದಲೇ 11 4 44. 11 ಎರಡಲೇ ಅಲ್ಲ 11 4 44. ಇದು 4 ಬರ್ತದೆ, ಸಾರಿ. ಎಸ್ 11 ಎರಡಲೇ ಅಲ್ಲ 11 4 44. ನೋಡ್ರಿ ಗಡಬಡಿನಲ್ಲಿ ಸ್ವಲ್ಪ ಏನಾಗ್ತದೆ ಮಿಸ್ಟೇಕ್ ಆಗ್ತಾವ, ನಮಗಾಗ್ತಾವ ಮತ್ತು ನಿಮಗೆ ಗಡಬಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಎಸ್ 11 4 44 1 4 ಪೂರ್ಣಾಂಕ 1 ಡಿವೈಡೆಡ್ ಬೈ 11 ಅಂದರೆ 45 ಪ್ಲಸ್ 4 ಅಂದರೆ 49. 1 ಡಿವೈಡೆಡ್ ಬೈ 11 ನಿಮಿಷ ಇರ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಎಸ್ ಆಪ್ಷನ್ ನಂಬರ್ ಯಾವುದು ನೋಡ್ರಿ ಸರ? ಆಪ್ಷನ್ ನಂಬರ್ ಸಿ ಇಸ್ ಕರೆಕ್ಟ್ ಆನ್ಸರ್ ಸರ್. ಓಕೆ ಥ್ಯಾಂಕ್ ಯು. ಇವತ್ತು ಈ ಒಂದು NNMS ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡಿದ್ದೇವೆ. ಹೆಂಗೆ ಅನ್ನಿಸ್ತು ಕ್ಲಾಸ್, ಯಾವ ಥರ ಹೆಂಗೆ ಅನ್ನಿಸ್ತು ಅನ್ನುವಂಥ ಕಮೆಂಟ್ ಮಾಡಿರಿ, ಲೈಕ್ ಸಬ್ಸ್ಕ್ರೈಬರ್ ಮಾಡಿರಿ. ಮತ್ತೊಂದು ವಿಶೇಷ ಏನಂದ್ರೆ SLC ಮಾಡೋಕ್ಕೆ ಮರಿಬೇಡ್ರಿ ಅನ್ನುವಂಥದ್ದು. SLC ಅಂದ್ರೆ ಇಲ್ಲ ನಾನು ಶಾರ್ಟ್ಕಟ್ನಾಗ ಏನು ಹೇಳ್ತೀನಿ ಅಂದ್ರೆ ನೋಡ್ರಿ SLC ಅಂದ್ರೆ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿರಿ ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಓಕೆ.